ಇದುವರೆಗೂ ನಾವು ಪ್ರಣವ ಮಂತ್ರದಿಂದಿಳಿದು ಪಂಚಾಕ್ಷರ ಮಂತ್ರವೇ ಮೊದಲುಗೊಂಡು ವೇದ, ವೇದಾಂಗ, ಧರ್ಮಶಾಸ್ತ್ರ, ಪುರಾಣ ನ್ಯಾಯ, ಮೀಮಾಂಸೆ ಎಂಬ ಚತುರ್ದಶ ವಿದ್ಯೆಯ ಸಾರವನ್ನು ಇನ್ನಿತರರಿಗೆ ಪ್ರಸರಿಸುತ್ತಾ ಲವಣ, ಇಕ್ಷು, ಸುರ, ಘೃತ, ಧತಿ, ಕ್ಷೀರ ಮತ್ತು ಶುದ್ಧೋದಕಗಳೆಂಬ ಸಪ್ತ ಸಾಗರದೊಳಗೆ ಮಿಂದು ಮಹೇಂದ್ರ ಪರ್ವತ, ಮಲಯ ಪರ್ವತ, ಸಹ್ಯ ಪರ್ವತ, ಶುಕ್ತಿಮತ್ ಪರ್ವತ, ಪಾರಿಯಾರ್ಥ ಪರ್ವತಗಳೆಂಬ ಸಪ್ತ ಕುಲ ಪರ್ವತಗಳಲ್ಲೂ ಸಂಚರಿಸಿ ಅನೇಕ ರಾಜ ಮಹಾರಾಜರುಗಳನ್ನು ಕಂಡು ಅವರಿಂದ ನಾನಾ ರೀತಿಯ ಉಪಚಾರ ಪಡೆದು ಬಂದೇನಾದರೂ ನಿಮ್ಮಂತಹ ವಿನಯ ಸಂಪನ್ಮರಿತರಾದ ದಂಪತಿಗಳು ದೊರೆತದ್ದು ಅಪರೂಪ ಅಪರೂಪ. ಕೃತಾರ್ಥರಾದವು ಯದುಕುಲೋತ್ತಮರೇ. ಏನೇ ಆದರೂ ಸಾಮ, ದಾನ, ವೇದ, ದಂಡವೆಂಬ ಚತುರೋಪಾಯಗಳನ್ನು ತಿಳಿದವರು. ಅಲ್ಲದೆ ಸರ್ವ, ಭವ, ಉಗ್ರ, ರುದ್ರ, ಭೀಮ, ಪಶುಪತಿ ಎಂಬ ಅಷ್ಟಮೂರ್ತಿಯರ ಗುಟ್ಟನ್ನು ಸಂಪೂರ್ಣವಾಗಿ ಗ್ರಹಿಸಿ ಅನೇಕ ರಾಜ ಮಹಾರಾಜರುಗಳಿಂದ ಷೋಡಶೋಪಚಾರಗಳನ್ನು ಸಮರ್ಪಿಸಿಕೊಂಡು ಈ ಪಾಮರನಲ್ಲಿಗೆ ಪ್ರವೇಶಿಸಿರುವ ತಮ್ಮ ಪಾದಬಿಂದು ನಮಗೆ ಪುಣ್ಯ ವಿಶೇಷವಲ್ಲವೇ ಪೂಜ್ಯರೇ? ಯಾರಿಂದ ಯಾರಿಗೆ ಪುಣ್ಯ ಲಭಿಸಲು ಸಾಧ್ಯ ರಾಮಸಿಂಹರಾಜ? ಬೀಜವನ್ನು ಭೂಮಿಗೆ ನೆಟ್ಟರಲ್ಲವೇ ಅದು ಮೊಳೆದು ಮರವಾಗಿ ಫಲಪ್ರಸವಿಸಲು ಸಾಧ್ಯ? ಒಪ್ಪಿಕೊಳ್ಳುವೆನು ಪೂಜ್ಯರೇ. ಆದರೆ ಮೊದಲು ವೃಕ್ಷದಿಂದ ಉದಯಿಸಿದ ಫಲವು ಪಕ್ವವಾಗಿ ಅದರ ಬೀಜವು ಪೃಥ್ವಿಗೆ ತಾಕಿದರಲ್ಲವೇ ಗುರುದೇವ ಅದು ಮೊಳೆತು ಮರವಾಗಲು ಸಾಧ್ಯ? ಅಂದರೆ ಇದರ ಮೂಲಾರ್ಥವು ನಿಮಗೇನಾದರೂ ಮನನವಾಯಿತೆ ಮಹಾರಾಣಿಯವರೇ? ಮಹಾಸ್ವಾಮಿ, ಈ ದ್ವಂದ್ವಾರ್ಥದ ಸಮಸ್ಯೆಯು ಅಂಥ ಕಠಿಣವಾದ ಸಮಸ್ಯೆ ಏನಲ್ಲ. ಅಂದರೆ ಈ ಭಗವಂತ ಭಕ್ತರುಗಳ ಸಂಬಂಧವು ಹೇಗೋ ಅದರಂತೆ ಬೀಜದಿಂದ ವೃಕ್ಷ, ವೃಕ್ಷದಿಂದ ಬೀಜ ಎಂಬುದಾಗಿ ತಮ್ಮಂತಹ ಮಹಾ ಋಷಿಗಳೇ ರಚಿಸಿರಬಹುದಾದಂತಹ ಸಿದ್ಧಾಂತವಲ್ಲವೇ ಪುತ್ರಿ ಈ ಬೀಜಾಂಕುರದ ಪದ್ಧತಿಯು? ಹಾಗಾದರೆ ಬೆಂಕಿಯಿಂದ ಧೂಮವೋ ಅಥವಾ ಧೂಮದಿಂದ ಬೆಂಕಿಯೋ? ನಮ್ಮ ಜೀವನದಲ್ಲಿ ಸುಖ ದುಃಖ, ಕತ್ತಲೆ ಬೆಳಕುಗಳು ಹೇಗೆ ಬಂದು ಹೋಗುವೋ ಹಾಗೆ ಅಗ್ನಿಧೂಮದ ನ್ಯಾಯವೂ ತಾನೇ ಪೂಜ್ಯರೇ. ಮಹಾರಾಣಿಯವರೇ, ನಿಮ್ಮಲ್ಲೊಂದು ಪ್ರಶ್ನೆ. ಅದೇನು ಪೂಜ್ಯರೇ? ಏಕಾಕ್ಷರ ಎನ್ನುವುದರ ಅರ್ಥವೇನು? ಪ್ರಣವ ಮಂತ್ರ, ಓಂಕಾರ ಮಂತ್ರ ಎಂದು ಪೂಜ್ಯರೇ. ಚತುರ್ದಶ ರತ್ನಗಳೆಂದರೆ ಯಾವುವು? ಲಕ್ಷ್ಮಿ, ಕೌಸ್ತುಭ, ಪಾರಿಜಾತ, ಸುರ, ಧನ್ವಂತರಿ, ಚಂದ್ರಮ, ಐರಾವತ, ಉಚ್ಚಶ್ರವ, ಶಂಕ, ಹರಿಧನಸ್ಸು, ಅಪ್ಸರಿ, ವಿಷ, ಅಮೃತ, ಕಾಮಧೇನು ಎಂದು 14 ರತ್ನಗಳಲ್ಲವೇ ಪೂಜ್ಯರೇ? ಹಾಗಾದರೆ ತ್ರಿವಿಧ ಭಕ್ತಿಗಳಾಗುವು? ವಾತ, ಪಿತ್ತ, ಕಪ ಎಂಬ 3 ಬಗೆಯ ವ್ಯಾಧಿಗಳು ವಿಪ್ರವರೇ. ಚತುರ್ವರ್ಣಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಎಂಬ 4 ಪಂಗಡಗಳಲ್ಲವೇ. ಸಪ್ತ ಮದಗಳು ಯಾವುವು? ಕುಲ, ಯೌವನ, ಸ್ತ್ರೀ, ಅನ್ನ, ಧನ, ವಿದ್ಯೆ, ಉದ್ಯೋಗ ಎಂಬ ಮನುಷ್ಯರಲ್ಲಿನ 7 ಅಹಂಕಾರಗಳಲ್ಲವೇ ಪೂಜ್ಯರೇ. ಹಾಗಾದರೆ ದಶವಿಧ ಧರ್ಮಗಳಾವುವು? ಕ್ಷೇಮ, ಸಮಾಧಾನ, ನಮ್ರತೆ, ಸ್ವಚ್ಛತೆ, ಅಕಿಂಚನತೆ, ಬ್ರಹ್ಮಚರ್ಯ ಎಂಬ ನಮ್ಮಲ್ಲಿರಬೇಕಾದ 10 ಅಮೂಲ್ಯ ಗುಣಗಳು ಪೂಜ್ಯರೇ. ಆಹಾ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಶ್ರದ್ಧೆಯಿಂದ ಸರಳವಾಗಿ ಅಧ್ಯಯನ ಮಾಡಿರುವ ಈ ಶುದ್ಧ ಮನಸ್ಸಿನ ಸತಿಪತಿಯರನ್ನು ಆವ ಜಿಹ್ವೆಯಿಂದ ಕೊಂಡಾಡುವುದು ಧನ್ಯ ಧನ್ಯ. ಇಂತಹ ಸದ್ಭಾವನಾಶೀಲರಿಂದ ಸೇವೆ ಪಡೆಯಲಿರುವ ನಾನೇ ಧನ್ಯ. ಪೂಜ್ಯರಿ, ಸಮಯವಾಯಿತು. ಇನ್ನು ಭೋಜನಾದಿಗಳಿಗೆ ತೆರಳೋಣವೇ? ಭೋಜನ? ಈ ನಿಮ್ಮ ಸೇವಾ ಮನೋಭಿಲಾಷೆಯ ಅನುರಕ್ತಿಗಿಂತಲೂ ಮಿಗಿಲಾದ ದೊರೆ ಈ ಭೋಜನದ ಸಮಯ. ಆಹಾ ಆಹಾ, ನಿಮ್ಮನ್ನು ಹಡೆದ ತಂದೆ ತಾಯಿಗಳು ಎಂತಹ ಸೃಜನಶೀಲರೋ ಅಂತೆಯೇ ನಿಮ್ಮ ಉದರದಲ್ಲಿ ಜನಿಸಿರುವಂತಹ ಪುತ್ರರೂ ಸಹ ಲೋಕ ಪ್ರಖ್ಯಾತಿಗಳಾಗಿ ಕೀರ್ತಿ ಗಳಿಸಲಿ. ಏಕೆ, ಏನಾಯಿತು ಭಕ್ತರೇ? ನನ್ನ ಉತ್ಸಾಹದ ನುಡಿಗಳಿಂದ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆ? ಇದುವರೆಗೂ ನಾನು ಕೇಳಿದ ವ್ಯಾಕರಣವೇ ಮುಂತಾದ ಮೂಲ ಪ್ರಶ್ನೆಗಳಿಗೆ ಮುತ್ತುಗಳನ್ನು ಬಿಡಿಸುವ ಹಾಗೆ ಮಿಂಚಿನೋಪಾದಿಯಲ್ಲಿ ಉತ್ತರಿಸಿದವರು ಪುತ್ರರ ವಿಷಯ ಕೇಳಿದೊಡನೆ ಗಿರಿಯೇ ಮುರಿದು ಬಿದ್ದಂತೆ ಪರದಾಡುತ್ತಿದ್ದೇವೆ. ಗಿರಿಯು ಧರೆಯ ಮೇಲುರುಳಲಿ ಭಯಪಡುವುದಿಲ್ಲ, ನದಿ ಸಮುದ್ರಗಳು ಕೇರಿ ಪರ್ವತ ಕಪ್ಪಳಿಸಲಿ ದೇರಿ ಕೆಡುವುದಿಲ್ಲ. ಆದರೆ ಪುತ್ರನ ವಿಚಾರ ಬಂದೊಡನೆ
ನಮ್ಮ ಕರುಳುಗಳು ಕತ್ತರಿಸಿ ಹೋಗುವುದು ಸ್ವಾಮಿ, ಕತ್ತರಿಸಿ ಹೋಗುವುದು. ನಾವು ಪುತ್ರಹೀನರು. ಹಾಗಾದರೆ ಇದುವರೆಗೂ ನಮ್ಮ ಪಾದಗಳಿಗೆ ಗಂಧ ಪುಷ್ಪಾರ್ಚನೆ ಕೈದದ್ದು ಈ ನಿಮ್ಮ ಕೊಟ್ಟು ಕರಗಳೇ. ಪುತ್ರಹೀನರು ಪುತ್ರಹೀನರು ಪುತ್ರಹೀನರು. ಮತ್ತಾವ ಭಾಗ್ಯಕ್ಕೂ ನಮ್ಮಲ್ಲಿ ಕೊರತೆ ಇಲ್ಲ ಪೂಜ್ಯರೇ. ಮೊದಲ ಕೋಪಗಳಿಗೆ ತೂಗಿ ಬಿಸಾಡು ಈ ನಿನ್ನ ಪಂಚಕರದ ಭೋಗಭಾಗ್ಯಗಳನ್ನು. ಪಾಪಿಷ್ಟೇ, ಈ ಬಗೆಯ ವ್ಯರ್ಥ ಕೋಪವೇತಕ್ಕೆ ಪೂಜ್ಯರಿ. ನಾವು ಸಂತಾನಹೀನರೆಂಬುದು ಸತ್ಯ. ಆದರೆ ಅದರಿಂದ ತಮ್ಮ ಸೇವೆಗಾಗುವ ಅಡಚಣೆಯಾದರೂ ಏನು? ಅದನ್ನು ನಾನು ಉತ್ತರಿಸುವುದಿಲ್ಲ. ನಿಮ್ಮಲ್ಲಿ ಶುದ್ಧವಾದ ಫಲಹಾರ ಸೇವಿಸಿ ನಿದ್ರೆ ಆಯಾಸಗಳನ್ನು ಪರಿಹರಿಸಿಕೊಂಡು ಹೋಗೋಣವೆಂದು ಬಂದರೆ ನಿಮ್ಮ ಗೊಡ್ಡು ಕರಗಳಿಂದ ಸೇವೆ ಸಮರ್ಪಿಸಿ ನನ್ನ ತಪೋನಿಷ್ಠೆಯನ್ನು ಅಪವಿತ್ರಗೊಳಿಸಿ ಬಿಟ್ಟಿರಾ ದೈವ ಭ್ರಷ್ಟರೇ. ನಿಮ್ಮಂತಹ ದಸೆಗಟ್ಟವರ ಸ್ಪರ್ಶದಿಂದ ಕಲ್ಮಶಗೊಂಡ ಈ ನನ್ನ ಕರಚರಣಾದಿ ಕಾವಿ ಕಮಂಡಲವನ್ನು ಯಾವುದಾದರೂ ನದಿಯೊಳಗೆ ತೊಳೆದು ಪವಿತ್ರಗೊಳಿಸಿಕೊಂಡು ಶಂಭೋ ಮಹಾದೇವ ಹರ ಹರ ಶಂಭೋ. ಹೋಗಲಿ ಬಿಡ್ತೇವೆ, ಹೋಗಲಿ. ಏನಪರಾಧವಾ ಮಾಡಿದೆವೆಂದು ಬಾಳು ತುಪ್ಪುರ ತನ್ವಯ ಮುರಿದ ಪಕ್ಷಿಗೆ ಜೀವನ ಶೂನ್ಯ. ರೆಕ್ಕೆ ಮುರಿದ ಪಕ್ಷಿಗೆ ಜೀವನ ಶೂನ್ಯ. ಭಕ್ತಿಯಿಂದೆಂದೆನು ಚರಿದು ಹೀಯಾಳಿಸಿ ಪಂಚೆಯಿಂದೆಂದನು ಚರಿದು ಹೀಯಾಳಿಸಿ ಕಡುನುಡಿಗಳ ನಾಡಿ ಕೋರದಿ ಕಡುನುಡಿಗಳ ನಾಡಿ ಕೋರದಿ ಅಪಮಾನವ
ಶಕ್ತಿಯಂತೆ ಮಾನವನಲ್ಲರೂ ಕೊಂಬೆಗಳಂತೆ ಉಸಿರೇ ಹದರಳು ಶಕ್ತಿಯಂತೆ ಮಾನವನಲ್ಲರೂ ಸತ್ಯವೇ ನಮ್ಮನ್ನು ಕಾಯುವುದಂತೆ ಧರ್ಮವೇ ದಾರಿಯ ತೋರುವುದಂತೆ ಸತ್ಯವೇ ನಮ್ಮನ್ನು ಕಾಯುವುದಂತೆ ಧರ್ಮವೇ ದಾರಿಯ ತೋರುವುದಂತೆ ಕರುಣೆಯ ಕಾಮವ ಕಳೆಯುವುದಂತೆ ಕರುಣೆಯ ಕಾಮವ ಕಳೆಯುವುದಂತೆ ಅತಿಥಿಗಳೆಲ್ಲರೂ ಸಿರಿಯೊಳಗಂತೆ ಅತಿಥಿಗಳೆಲ್ಲರೂ ಸಿರಿಯೊಳಗಂತೆ ಮಾನವರೆಲ್ಲರೂ ಹೀಗೆ ದೇವಿ, ಹೀಗೆ ಸತ್ಯ ಧರ್ಮ ದಯೆ ದಾಕ್ಷಿಣ್ಯೆ ಈ ನಾಲ್ವರು ತೆರಳರು ನಮ್ಮ ಕುಕ್ಷಿಯಲ್ಲಿ ಅಡಗಿರುವಾಗ ನಮಗ ಬಂಜಿತನವೆಂದರೇನು ದೇವಿ? ಆ ಬಂಜಿತನವೆಂದರೇನು? ಸ್ವಾಮಿ, ತಮ್ಮ ಮಾತು ಸತ್ಯ ಸ್ವಾಮಿ. ಆದರೆ ಇನ್ನು ಮುಂದೆಯೂ ನಮಗೆ ಮಕ್ಕಳಾಗದಿದ್ದರೆ ಈ ಪುರದಲ್ಲಿ ನಾವು ತಲೆಯಿಟ್ಟು ಸಂಚಾರ ಮಾಡಲು ಸಾಧ್ಯವೇ ಸ್ವಾಮಿ? ಹೇಳಿ ಸ್ವಾಮಿ, ಹೇಳಿ. ಸ್ಥಿರಳಾಗುತ್ತದೆ. ನಿನ್ನ ಹೃದಯಾನದ ವೇದನೆಯು ನನಗೇನು ಅರ್ಥವಾಗುತ್ತಿಲ್ಲ ಎಂದು ತಿಳಿದೆಯಾ ಮಹಾರಾಣಿ? ನೀನು ಹೆಣ್ಣು. ನಿನ್ನ ಉದರದಲ್ಲಿ ಕುದಿಯುತ್ತಿರುವ ಬೆಂಕಿಯ ಜಲವು ಕಣ್ಣೀರಿನ ಮುಖಾಂತರ ಬೇಗ ಹೊರಹೊಮ್ಮೆ ಬಿಡುವುದು. ಆದರೆ ಪುರುಷರ ಸಂಗತಿಯು ಅದಕ್ಕೋಲುವುದಿಲ್ಲ ದೇವಿ. ಇದು ಆ ವಿಧಿಯ ನಿಯಮ. ಯಾವುದು ಸ್ವಾಮಿ, ಯಾವುದು ಸ್ವಾಮಿ ವಿಧ ನಿಯಮ? ಯಾವ ಕಂದರ ಸಲುವಾಗಿ ಎಂತೆಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದೆವು, ಎಂತೆಂಥ ಪೂಜೆಗಳನ್ನು ಮಾಡಿದೆವು. ಆದರೆ ಅದರಿಂದ ಅಣುವಿನಷ್ಟಾದರೂ ನಮಗೆ ಪ್ರಯೋಜನವಾಗಲಿಲ್ಲ ಸ್ವಾಮಿ, ಪ್ರಯೋಜನವಾಗಲಿಲ್ಲ ಸ್ವಾಮಿ. ಕೊನೆಯದಾಗಿ ನನ್ನ ಮನದ ಮನವಿ ಹೊಂದಿದೆ, ಅದನ್ನಾದರೂ ನಡೆಸಿಕೊಡುವಿರಾ? ಏನದು ಮಹಾರಾಣಿ? ಸ್ವಾಮಿ, ಇಂದಿನ ಆರಭ್ಯ ನಾನು ಅನ್ನಪಾನಗಳನ್ನು ತ್ಯಾಗ ಮಾಡಿ ನಮ್ಮ ಕುಲ ದೇವತೆಗಳಾದ ಪಾರ್ವತಿ ಪರಮೇಶ್ವರನ ಕುರಿತು ತಪಸ್ಸನ್ನಾಚರಿಸಿ ಅವರು ಪ್ರತ್ಯಕ್ಷರಾಗಿ ಅಸ್ತು ಎಂದರೆ ಜೀವಿಸೋಣ, ಇಲ್ಲವಾದರೆ ನಮ್ಮ ದೇಹದ ರಕ್ತವೆಲ್ಲ ನಷ್ಟವಾಗಿ ಅವರಲ್ಲೇ ತಲ್ಲೀನರಾಗೋಣ ಸ್ವಾಮಿ. ನಮಗ ಪುತ್ರರ ಭಾಗ್ಯವು ಲಭಿಸುವುದಾದರೆ ನಿನ್ನ ಸರತ್ತಿನ ಆಣತಿಗೆ ಚಿರಭಾಗುವೆನು ವನಿತೆ. ನಡೆ, ನಿನ್ನ ರಥ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ನಡೆದಿ ನಡೆ. ನನ್ನ ಸ್ವಾಮಿ ಪರಮೇಶ್ವರರು ವಿಶ್ವದ ಕ್ಷೇಮ ಕುರಿತು ಜ್ಞಾನದಲ್ಲಿ ತಲ್ಲೀನರಾಗಿರುವರು. ಈಶ್ವರ ಭವಹರ ಶಿವಶಂಕರ, ಈಶ್ವರ ಭವಹರ ಶಿವಶಂಕರ, ನವವಿಧ ನಟನೆಯಿಂದೇಕೋ ಕಾರಣ, ನವವಿಧ ನಟನೆಯಿಂದೇಕೋ ಕಾರಣ. ಈಶ್ವರ ಭವಹರ ಶಿವಶಂಕರ, ಈಶ್ವರ ಭವಹರ ಶಿವಶಂಕರ, 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 ಶಿವಶಂಕರ. ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ ಪಾರ್ವತಿ? ಸ್ವಾಮಿ, ಸ್ವಾಮಿ ಪರಮೇಶ್ವರ, ಸಂತಾನ ಯೋಗವಿಲ್ಲದೆ ಮೊದಲೇ ಚಿಂತೆಗೀಡಾಗಿರುವರು ಈ ರಾಜ ದಂಪತಿಗಳು.
ಇಂತಹದರಲ್ಲಿ ಜ್ವಲಿಸುವ ಅಗ್ನಿ ಮೇಲೆ ಮತ್ತಷ್ಟು ಆಜ್ವವನ್ನು ಪ್ರೋತ್ಸಾಹಿಸುವ ಹಾಗೆ ಋಷಿ ವೇಷದಿ ಹೋಗಿ ನೀವವರ ಧರ್ಮವನ್ನು ಮಾಪನಗೊಳಿಸಿ ಪುತ್ರ ಸಂಕಟಕ್ಕೀಡು ಮಾಡಬಹುದೇ? ಪಾರ್ವತಿ, ಋಷಿವೇಷ ಧರಿಸಿ ನಾನವರಲ್ಲಿಗೆ ತೆರಳಿ ಅವರ ಉಜ್ವಲತೆಯ ಧರ್ಮ ದೀವಿಗೆಯನ್ನು ದಳ್ಳಿರುಗೊಳಿಸದೇ ಇದ್ದ ಪಕ್ಷದಲ್ಲಿ ಸಂಪದ್ಭರಿತವಾದ ಪದವಿ, ಪಟ್ಟಣ, ಸಿರಿ ಸಂಪತ್ತುಗಳನ್ನು ತೊರೆದು ಈ ರೀತಿ ದೈವಾರಾಧನೆಯಲ್ಲಿ ತಲ್ಲೀನರಾಗುತ್ತಿದ್ದರೆ ದೇವಿ. ಪಾಲಾಕ್ಷ, ಅವರು ತಲ್ಲೀನರಾಗಿರುವುದು ದೈವಾರಾಧನೆ ಸಡಗರಕ್ಕೆಂದು ತಿಳಿದಿರ ಸ್ವಾಮಿ? ಮತ್ತಿನ್ನೇಕೆ ಕಾತ್ಯಾಯಿನಿ? ಅವರ ಅಂತರ್ಮಾನದ ಮರಣಕಾಲವನ್ನು ಕುರಿತು. ಏನು ಹೇಳುತ್ತಿರುವೆ ಗಿರಿಜೆ ನೀನು? ಇದು ನಾನು ಹೇಳುವಂತಹ ವಿಚಾರವಲ್ಲ ಪರಮೇಶ್ವರ. ಶೀಘ್ರವಾಗಿ ನಾವೀಗ ಅಲ್ಲಿಗೆ ಹೊರಟು ಆ ರಾಜ ದಂಪತಿಗಳು ಕೈಗೊಂಡಿರುವ ಸಂತಾನ ಬೇಡಿಕೆಯ ವ್ರತವನ್ನು ಈಡೇರಿಸದೆ ಹೋದರೆ ನಾವು ಮಾತ್ರವಲ್ಲ, ಇಡೀ ದೈವ ಸಮೂಹವೇ ನಿಷ್ಠುರಗೊಳಗಾಗುವಂತಹ ದುರ್ಘಟನೆ ಎಂದು ತಿಳಿಯಿರಿ. ನೀನು ತಿಳಿಸುತ್ತಿರುವ ವರ್ತಮಾನವನ್ನು ನಾನು ಎಂದಿಗೂ ಒಗಟು ನುಡಿ ಎಂದು ಭಾವಿಸುವುದಿಲ್ಲ ಭಾರ್ಗವಿ. ನಿನ್ನ ಮಾತಿನನ್ವಯ ನಾನವರ ಭಕ್ತಿಗೆ ಮನಸೋತು ಸಂತಾನವನ್ನು ಕರುಣಿಸಬಹುದು. ಆದರೆ ಅವರಿಗೆ ಮಕ್ಕಳಾದ ಕೆಲವು ವರ್ಷಗಳಲ್ಲಿ ಆ ಮಕ್ಕಳು ತಂದೆ ತಾಯಂದಿರನ್ನು ಕಳೆದುಕೊಂಡು ಅನಾಥರಾಗುವುದನ್ನು ನಾವೇ ಕಾಣಬೇಕಲ್ಲವೇ? ಪರಮೇಶ್ವರ, ಅನವರತ ಉರುಳುತ್ತಿರುವ ವಿಶ್ವಚಕ್ರದ ಪ್ರಚೋದಕರು ನೀವು. ನಿಮಗೆ ಗೋಚರವಿರದ ವಿಚಾರಗಳ ರಹಸ್ಯ ಉಂಟೆ ಶ್ರೀಕಂಠ? ಏಕೆ ನೀವೇ ಕೆಲವು ಸಂದರ್ಭ ಅನುಸಾರವಾಗಿ ಬ್ರಹ್ಮಕ ಫಲವನ್ನು ಹಿಡಿದು ಅನ್ಯ ಅನಾಥರಂತೆ ಅಲಿಯಲಿಲ್ಲವೇ? ಜನನ ಮರಣಗಳೇ ಮಾನವನ ಹಣೆಬರವೆಂದರಿತು ಮೊದಲು ಆ ರಾಜ ದಂಪತಿಗಳನ್ನು ಕಂಡು ಪುತ್ರರಾಗುವಂತೆ ಆಶೀರ್ವದಿಸೋಣ. ಅವರ ಮನೋಭಿಷ್ಟವನ್ನು ಪೂರ್ಣಗೊಳಿಸೋಣ. ನಡೆಯಿರಿ. ಅಂತೂ ಮಾನವ ದಾನವರಾದಿಯಾಗಿ ವಿಶ್ವಕರ್ತರು ಕಳಿಸುವ ಸಹಿತ ಈರೇಳು ಪೃಥ್ವಿಯ ಸಮಸ್ತ ಹಾಗು ಹೋಗುಗಳಿಗೂ ಸ್ತ್ರೀಯರ ನಿರ್ಧಾರವೇ ಅಂತಿಮವಲ್ಲವೇ ದೇವಿ? ನಿನ್ನಿಷ್ಟದಂತೆಯೇ ಆಗಲಿ. ನಡೆ ದೇವಿ. ಸ್ಥಿರಗೊಳಿಸಿ.
ಪಾರ್ವತಿ ಪರಮೇಶ್ವರ ಹೊರಗಿನಿಂದ ಜನಿಸಿರುವ ಈ ಮಕ್ಕಳು ಒಳ್ಳೆಯ ಸದ್ಗುಣಗಳಿರುವುದರಿಂದ ಗಂಡು ಮಗುವಿಗೆ ನಲ್ಲರಾಜನಂತಲೂ ಹೆಣ್ಣು ಮಗುವಿಗೆ ನಲ್ಲ ತಂಗಮ್ಮ ಎಂಬುವ ಹೆಸರು ಬಹಳ ಚೆನ್ನಾಗಿ ಬಂದಿರುತ್ತದೆ. ಬಹಳ ಸಂತೋಷ. ಮುಂದುವರಿಸಿ. ವಂಶೋದ್ಧಾರಕ ಪರಮ ಪವಿತ್ರಂ ಕೀರ್ತಿ ಜ್ಯೋತಿ ಸ್ವರೂಪಂ ಶ್ರೀ 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 ನಲ್ಲರಾಜಾಯ ನಮಃ. ಸುಮಂಗಲಿ ಭಾಗ್ಯ ಭವಂತು ರತ್ನಾದಿ ಸಿದ್ಧಿ ಭವಂತು ಶ್ರೀ 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 ನಲ್ಲಗಂಗಾಯ ನಮಃ.
ಇಂದಿನ ನಮ್ಮ ಸಭೆಯ ಉದ್ದೇಶವೇನೆಂದರೆ ಆ ತಾಮಲಿಂದ ನಗರದ ರಾಮಸಿಂಹನಿಗೆ ರಾಜನಿಗೆ ಪುತ್ರನಿಲ್ಲದ ಪ್ರಯುಕ್ತ ಇನ್ನು ಕೆಲವೇ ವರ್ಷಗಳಲ್ಲಿ ಆ ರಾಜ್ಯವು ಸಹ ನಮಗೆ ಸೇರಲಿದೆ. ಆದ ಕಾರಣ ಅಲ್ಲಿನ ಅಧಿಕಾರವು ಅನ್ಯರ ಸ್ವಾಧೀನವಾಗದಂತೆ ಬಹಳ ಎಚ್ಚರ ವಹಿಸಬೇಕು. ಮಹಾಪ್ರಭು, ಎಚ್ಚರದಿಂದಿರಲು ನಾವಾರು, ಎಚ್ಚರ ತಪ್ಪಿ ನಡೆಯಲು ಅವರಾರು, ಎಲ್ಲರನ್ನು ಕಾಯ್ದು ಕಾಪಾಡುವ ಮಾಂತೇಶನಿರುವಾಗ ನಮ್ಮಲ್ಲಿ ಕಲಹ ಬೇಕಿದೆ. ಸಾಕು ಸಾಕು ಮಾಡಿ ನಿಮ್ಮ ಒಳ ವೇದಾಂತಗಳ ನುಡಿಯಲಿ. ಅರಸರ ಆಳ್ವಿಕೆಗೆ ತೋಳ್ಗಳಂತಿರುವ ಮಹಾಮಂತ್ರಿಗಳ ಉದ್ದೇಶವು ಇಂಥದ್ದಾದರೆ ಇನ್ನು ರಾಜ್ಯದ ಗಡಿ ರಕ್ಷಣೆಯ ಹೊಣೆ ಹೊತ್ತ ದಳಾಧಿನಾಯಕ ಅಭಿಪ್ರಾಯವನ್ನು ಹೇಗೆ ತಿಳಿದುಕೊಳ್ಳುವುದು? ಮಹಾಪ್ರಭು, ಅನ್ಯರ ಅಭಿಪ್ರಾಯವು ಹೇಗೆ ಇರಲಿ ಪ್ರಭು? ಯಾವ ರಾಜ್ಯದ ಅರಸನ ಆಳ್ವಿಕೆಯಲ್ಲಿ ವೃತ್ತಿಪರವಶರಾಗಿರುವವೋ ಅವರ ಆಜ್ಞೆಯನ್ನು ಪರಿಪಾಲಿಸುವುದೇ ಧರ್ಮಸಮ್ಮತವಾಗಿರುವುದು. ಇದು ಒಪ್ಪುಂಡವರ ಆಜ್ಞೆ ಪರಿಪಾಲಿಸುವಂತಹ ಕರ್ತವ್ಯ ಪ್ರಜ್ಞೆ.